ಎಲ್ಲರಿಗೂ ನಮಸ್ಕಾರ. ಕೋಡಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಲಾಸ್ಟ್ ವಿಡಿಯೋದಲ್ಲಿ ಆಂಗ್ಯುಲರ್ ಪ್ರಾಜೆಕ್ಟ್ನ ಹೇಗೆ ಕ್ರಿಯೇಟ್ ಮಾಡಬೇಕು, ಹೇಗೆ ರನ್ ಮಾಡಬೇಕು, ಮತ್ತೆ ಫೈಲ್ ಸ್ಟ್ರಕ್ಚರ್ ಏನು, ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಈ ವಿಡಿಯೋದಲ್ಲಿ ಕಾಂಪೊನೆಂಟ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಬೇಸಿಕಲಿ ಕಾಂಪೊನೆಂಟ್ ಅಂದ್ರೆ ಏನು ಅಂತಂದ್ರೆ ಒಂದು ಪೇಜ್. ನಾರ್ಮಲಿ ನೀವು ಟ್ರೆಡಿಷನಲ್ ವೆಬ್ಸೈಟ್ಸ್ ಅಥವಾ ಬೇರೆ ವೆಬ್ಸೈಟ್ ಅಲ್ಲಿ ನೋಡಿರ್ತೀರ, ಪೇಜಸ್ ನ ಕ್ರಿಯೇಟ್ ಮಾಡ್ತೀವಿ. ಈಗ ಅಬೌಟ್ ಅಸ್ ಪೇಜ್ ಇರುತ್ತೆ, ಟೀಮ್ ಪೇಜ್ ಇರುತ್ತೆ, ಕಾಂಟ್ಯಾಕ್ಟ್ ಪೇಜ್ ಇರುತ್ತೆ. ಈ ತರ ಡಿಫ್ರೆಂಟ್ ಪೇಜಸ್ ನ ಹೇಗೆ ಕ್ರಿಯೇಟ್ ಮಾಡೋದು ನಾವು ಆಂಗ್ಯುಲರ್ ಅಲ್ಲಿ ಕಾಂಪೊನೆಂಟ್ ಅಂತ ಕರಿತೀವಿ. ಆ ಕಾಂಪೊನೆಂಟ್ಸ್ ನ ನಾವು ಹೇಗೆ ಕ್ರಿಯೇಟ್ ಮಾಡೋದು, ಅದಕ್ಕೆ ಏನೇನು ಪ್ರೊಸೀಜರ್ಸ್ ಇದೆ, ಮತ್ತೆ ಯಾವ್ಯಾವ ತರ ಡೀಟೇಲ್ಸ್ ಆಗಿ ನಾವು ತಿಳ್ಕೊಳ್ಳೋಣ. ಇದರಲ್ಲಿ ಮೊದಲನೇದಾಗಿ ನಾನೀಗ ಆಲ್ರೆಡಿ ಆಂಗ್ಯುಲರ್ ಪ್ರಾಜೆಕ್ಟ್ ನ ರನ್ ಮಾಡಿ ನೀವು ಇಲ್ಲಿ ನೋಡ್ಬೋದು. ಕೋಡಿಂಗ್ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನ ng ಸರ್ವ್ ಕಮಾಂಡ್ ಕೊಟ್ಟು ಆಂಗ್ಯುಲರ್ ಪ್ರಾಜೆಕ್ಟ್ ರನ್ ಮಾಡಿದ್ದೀನಿ. ಇದು ಲೋಕಲ್ ಹೋಸ್ಟ್ 4200 ರನ್ ಆಗ್ತಿದೆ. ಸೊ ನೀವು ಔಟ್ಪುಟ್ ನ ಸಹ ನೋಡ್ತಾ ಇದ್ದೀರಾ. ಈಗ ಏನ್ ಮಾಡೋಣ ಅಂತಂದ್ರೆ ಫಸ್ಟ್ ಸೋರ್ಸ್ ಫೋಲ್ಡರ್ ಹೋಗಿ ಆಪ್ ಹೋಗಿ ಮೊದಲನೇದಾಗಿ ಆಪ್ ಕಾಂಪೊನೆಂಟ್ ಡಾಟ್ HTML ಫೈಲ್ ಓಪನ್ ಮಾಡೋಣ. ನಾವು ಇಲ್ಲಿ ನೋಡ್ತಾ ಇರೋ ಫೈಲ್ ಕಂಪ್ಲೀಟ್ ಆಗಿ ಬಂದು ಆಪ್ ಕಾಂಪೊನೆಂಟ್ ಡಾಟ್ HTML ಫೈಲ್. ಇಲ್ಲಿ ಎಲ್ಲ ಏನೇನು ಕೊಟ್ಟಿದ್ದಾರೆ ಎಲ್ಲದನ್ನು ಫಸ್ಟ್ ನಾನು ಡಿಲೀಟ್ ಮಾಡ್ತೀನಿ. ಡಿಲೀಟ್ ಮಾಡೋದಕ್ಕೂ ಮುಂಚೆ ಕೆಳಗಡೆ ಬಂದ್ರೆ ಲಾಸ್ಟ್ ಅಲ್ಲಿ ನಿಮಗೆ ರೌಟರ್ ಔಟ್ಲೆಟ್ ಅಂತ ಒಂದು ಲೈನ್ ಇರುತ್ತೆ. ಈ ಲೈನ್ ನ ಯಾವುದೇ ಕಾರಣಕ್ಕೂ ಡಿಲೀಟ್ ಮಾಡಬೇಡಿ, ಇದನ್ನ ಹಾಗೆ ಇಟ್ಟಿರಿ. ಈಗ ಫಸ್ಟ್ ಎಲ್ಲದನ್ನು ಡಿಲೀಟ್ ಮಾಡೋಣ, ಬೇರೆ ಲೈನ್ಸ್ ನ. ಸೊ ಫಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಈ ರೌಟರ್ ಔಟ್ಲೆಟ್ ನ ಕಮೆಂಟ್ ಮಾಡಿರ್ತೀನಿ. ಇದನ್ನ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ, ಫರ್ದರ್ ವಿಡಿಯೋಸ್ ಅಲ್ಲಿ ನಾನು ರೌಟಿಂಗ್ ಬಗ್ಗೆ ಬಂದಾಗ ಈ ಲೈನ್ ನ ಯೂಸ್ ಮಾಡ್ಕೊಂಡು ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ, ಏನಕ್ಕೆ ಯೂಸ್ ಆಗುತ್ತೆ, ಏನು ಯಾವ ತರ ಎಲ್ಲಾನು ಹೇಳ್ತೀನಿ. ಫಸ್ಟ್ ಗೆ ಏನ್ ಮಾಡ್ತೀನಿ ಅಂದ್ರೆ ಒಂದು h1 ಕಮಾಂಡ್ ಅಂದ್ರೆ HTML ಕಮಾಂಡ್ ಟೈಪ್ ಮಾಡೋಣ. ದಿಸ್ ಇಸ್ ಮೈ ಅಪ್ಲಿಕೇಶನ್. ಸೇವ್ ಮಾಡಿ ಕ್ರೋಮ್ ಹೋಗಿ ಚೆಕ್ ಮಾಡಿ, ನೋಡಿ ಎಲ್ಲಾನು ಡಿಲೀಟ್ ಆಗಿದೆ. ದಿಸ್ ಇಸ್ ಮೈ ಅಪ್ಲಿಕೇಶನ್ ಅಂತ ಬರ್ತಾ ಇದೆ. ಸೊ ಈಗ ಅಪ್ಲಿಕೇಶನ್ ರನ್ ಆಗ್ತಿದೆ ಅಂತ ನಿಮ್ಗೆ ಗೊತ್ತಾಯ್ತು. ಈಗ ಕಾಂಪೊನೆಂಟ್ ಯಾವ ತರ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಕಾಂಪೊನೆಂಟ್ ಯಾವ ತರ ಕ್ರಿಯೇಟ್ ಮಾಡಬೇಕು ಅಂದ್ರೆ ಫಸ್ಟ್ ನೀವು ಟರ್ಮಿನಲ್ಗೆ ಹೋಗಿ ನ್ಯೂ ಟರ್ಮಿನಲ್ ಓಪನ್ ಮಾಡ್ಕೊಳ್ಳಿ. ಇದು ಪವರ್ ಶೆಲ್ ಆಗಿರ್ಬೋದು ಅಥವಾ ನಿಮ್ಗೆ ಇಲ್ಲಿ ಆಪ್ಷನ್ಸ್ ಇರುತ್ತೆ. ಕಮೆಂಟ್ ಪ್ರಾಂಪ್ಟ್ ಅನ್ನು ಸೆಲೆಕ್ಟ್ ಮಾಡ್ಕೋಬಹುದು, ಎನಿಥಿಂಗ್ ಯಾವ್ದ್ರಲ್ಲಿ ಬೇಕಾದ್ರೂ ಕೂಡ ಮಾಡಬಹುದು. ಸೊ ಈಗ ನೀವು ಇಲ್ಲಿ ನೋಡ್ಬೋದು, ನಾವಿರೋದು ಆಂಗ್ಯುಲರ್ ಫೋಲ್ಡರ್ ಅಲ್ಲಿ, ಬಟ್ ನಮ್ಮ ಪ್ರಾಜೆಕ್ಟ್ ರನ್ ಆಗ್ತಾ ಇರೋದು ಮೈ ಅಪ್ಲಿಕೇಶನ್ ಅನ್ನು ಆಂಗ್ಯುಲರ್ ಫೋಲ್ಡರ್ ಒಳಗಡೆ, ಮೈ ಅಪ್ಲಿಕೇಶನ್ ಅನ್ನು ಫೋಲ್ಡರ್ ಒಳಗಡೆ. ಸೊ ಅದಕ್ಕೆ ಮೈ ಅಪ್ಲಿಕೇಶನ್ ಫೋಲ್ಡರ್ ಒಳಗಡೆ ಎಂಟರ್ ಆಗೋಣ. ಅದಕ್ಕೆ cd ಮೈ ಅಪ್ಲಿಕೇಶನ್. ಈಗ ಎಂಟರ್ ಆಗಿದ್ದೀನಿ ಮೈ ಅಪ್ಲಿಕೇಶನ್ ಒಳಗಡೆ. ಈಗ ನನಗೆ ಏನ್ ಕ್ರಿಯೇಟ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಫಸ್ಟ್ ನಾವು ಒಂದು ಲಾಗಿನ್ ಪೇಜ್, ನಾವು ಯಾವುದೇ ಅಪ್ಲಿಕೇಶನ್ ಬಿಲ್ಡ್ ಮಾಡಬೇಕಾದ್ರೂ ಒಂದು ಲಾಗಿನ್ ಪೇಜ್ ಬೇಕಾಗಿದೆ. ಫಸ್ಟ್ ಲಾಗಿನ್ ಕಾಂಪೊನೆಂಟ್ ನ ಕ್ರಿಯೇಟ್ ಮಾಡ್ತೀನಿ. ಒಂದು ಕಾಂಪೊನೆಂಟ್ ನ ಕ್ರಿಯೇಟ್ ಮಾಡ್ಬೇಕಂದ್ರೆ ಅದಕ್ಕೆ ಕಮಾಂಡ್ ಬಂದು ng ಜನರೇಟ್ ಕಾಂಪೊನೆಂಟ್, ಆಮೇಲೆ ಕಾಂಪೊನೆಂಟ್ ನೇಮ್ ಅನ್ನ ಕೊಡಬಹುದು. ಸೊ ಇದು ತುಂಬಾ ಲೆಂತಿ ಆಗಿರೋದ್ರಿಂದ ಶಾರ್ಟ್ ಫಾರ್ಮ್ ಅಲ್ಲಿ ಏನ್ ಕೊಡ್ಬೋದು ಅಂದ್ರೆ ನೋಡಿ, ನಾನು ಡಿಲೀಟ್ ಮಾಡ್ತಾ ಇದ್ದೀನಿ. ಈಗ ngGC, ದಿಸ್ ಇಸ್ ದ ಶಾರ್ಟ್ ಫಾರ್ಮ್, ng ಜನರೇಟ್ ಕಾಂಪೊನೆಂಟ್ ಲಾಗಿನ್. ಸಬ್ಮಿಟ್ ಮಾಡಿ ಎಂಟರ್ ಮಾಡ್ತೀನಿ. ಇದು ಎಂಟರ್ ಮಾಡಿದ ತಕ್ಷಣ ನಮಗೆ 4 ಫೈಲ್ಸ್ ಕ್ರಿಯೇಟ್ ಆಗುತ್ತೆ ಆಟೋಮೆಟಿಕ್ ಆಗಿ. ನೀವು ಇಲ್ಲಿ ನೋಡ್ಬೋದು, ಸಪರೇಟ್ ಒಂದು ಫೋಲ್ಡರ್ ತರ ಕ್ರಿಯೇಟ್ ಆಗಿದೆ, ಲಾಗಿನ್ ಫೋಲ್ಡರ್. ಲಾಗಿನ್ ಫೋಲ್ಡರ್ ಒಳಗಡೆ ಲಾಗಿನ್ ಡಾಟ್ ಕಾಂಪೊನೆಂಟ್ ಡಾಟ್ CSS, ಲಾಗಿನ್ ಡಾಟ್ ಕಾಂಪೊನೆಂಟ್ ಡಾಟ್ HTML, ಲಾಗಿನ್ ಡಾಟ್ ಕಾಂಪೊನೆಂಟ್ ಡಾಟ್ spec.ts, ಲಾಗಿನ್ ಡಾಟ್ ಕಾಂಪೊನೆಂಟ್ ಡಾಟ್ TS. ಈ 4 ಫೈಲ್ಸ್ ಕ್ರಿಯೇಟ್ ಆಗಿದೆ. ಮತ್ತೆ ಇಲ್ಲಿ ನೋಡಿ, ಇಲ್ಲಿ ಲಾಸ್ಟ್ ಒಂದು ಫೈಲ್ ನ ನೀವು ಗಮನಿಸಿ, ಲೈನ್ ನ ಅಪ್ಡೇಟ್ ಅಂದ್ರೆ ಆಪ್ ಮಾಡ್ಯೂಲ್ ಡಾಟ್ TS ಅನ್ನೋ ಫೈಲ್ ಅಪ್ಡೇಟ್ ಆಗಿದೆ. ಆಪ್ ಮಾಡ್ಯೂಲ್ ಡಾಟ್ TS ಫೈಲ್ ಅಲ್ಲಿ ನಾವು ಕ್ರಿಯೇಟ್ ಆಗಿರೋ ಕಾಂಪೊನೆಂಟ್ ಆಟೋಮೆಟಿಕ್ ಆಗಿ ಇಂಪೋರ್ಟ್ ಆಗಿರುತ್ತೆ ಇಲ್ಲಿ. ಸೊ ngGC ಜನರೇಟ್ ಕಾಂಪೊನೆಂಟ್ ಅನ್ನೋ ಈ ಕಮಾಂಡ್ ನ ಯೂಸ್ ಮಾಡೋ ಅಡ್ವಾಂಟೇಜ್ ಏನು ಅಂದ್ರೆ ಅದಕ್ಕೆ ಬೇಕಾಗಿರೋ ಎಲ್ಲಾ ಫೈಲ್ಸ್ ಅದೇ ಕ್ರಿಯೇಟ್ ಮಾಡುತ್ತೆ, ಮತ್ತೆ ಆಪ್ ಮಾಡ್ಯೂಲ್ಸ್ ಅಲ್ಲಿ ಇದನ್ನ ಇಂಪೋರ್ಟ್ ಮಾಡುತ್ತೆ. ನಾವು ಮ್ಯಾನ್ಯುಯಲ್ ಆಗಿ ಕ್ರಿಯೇಟ್ ಮಾಡಿದ್ರೆ ಈ ಎಲ್ಲಾ ಫೈಲ್ಸ್ ಮ್ಯಾನ್ಯುಯಲ್ ಆಗಿ ಕ್ರಿಯೇಟ್ ಮಾಡಿ ಈ ಆಪ್ ಮಾಡ್ಯೂಲ್ ಅಲ್ಲಿ ಬಂದು ನಾವೇ ಮ್ಯಾನ್ಯುಯಲ್ ಆಗಿ ಇಂಪೋರ್ಟ್ ಮಾಡಬೇಕಾಗುತ್ತೆ. ಬಟ್ ನಾವೀಗ ಮ್ಯಾನ್ಯುಯಲ್ ಅಲ್ಲಿ ಮಾಡ್ತಾ ಇಲ್ಲ, ಡೈರೆಕ್ಟ್ ಆಗಿ ಕಮಾಂಡ್ ಮುಖಾಂತರ ಮಾಡ್ತಿರೋದ್ರಿಂದ ಇದು ಆಟೋಮೆಟಿಕ್ ಆಗಿ ಕಾಂಪೊನೆಂಟ್ ನ ಕ್ರಿಯೇಟ್ ಮಾಡಿ ಇಲ್ಲಿ ಇನ್ಸರ್ಟ್ ಮಾಡಿದೆ, ಇಂಪೋರ್ಟ್ ಸಹ ಮಾಡಿದೆ. ಓಕೆ, ಈಗ ಒಂದು ಲಾಗಿನ್ ಕಾಂಪೊನೆಂಟ್ ಆಯ್ತು. ಸಪೋಸ್ ಈಗ ಮೈನ್ ಪೇಜ್ ಲಾಗಿನ್ ಕಾಂಪೊನೆಂಟ್ ಆಗುತ್ತೆ. ಸಪೋಸ್ ನಾವು ಇನ್ನೂ ಈಗ ಒಂದ್ ವೇಳೆ ಲಾಗಿನ್ ಆಗಿದ ತಕ್ಷಣ ನಾವು ಹೋಗ್ಬೇಕು ಡ್ಯಾಶ್ ಬೋರ್ಡ್ ಪೇಜ್ ಹೋಗ್ಬೇಕು,
ಡ್ಯಾಶ್ ಬೋರ್ಡ್ ಆದ್ಮೇಲೆ ಒಂದು ಏನಂತಾರೆ ಒಂದು ರಿಪೋರ್ಟ್ಸ್ ಪೇಜ್ಗೆ ಹೋಗ್ಬೇಕು. ಈ ತರ ಡಿಫ್ರೆಂಟ್ ಪೇಜಸ್, ತುಂಬಾನೇ ಪೇಜಸ್ ಬರುತ್ತೆ. ಸೊ ಅದಕ್ಕೆ ನಾನು ಏನ್ ಮಾಡೋಣ ಅಂತಂದ್ರೆ, ನೆಕ್ಸ್ಟ್ ಕ್ರಿಯೇಟ್ ಮಾಡ್ಬೇಕಾದ್ರೆ NGDT, ಈಗ ನಾನು ಡೈರೆಕ್ಟ್ ಆಗಿ ಡ್ಯಾಶ್ ಬೋರ್ಡ್ ಅಂತ ಮಾಡೋದಿಲ್ಲ, ಡೈರೆಕ್ಟ್ ಆಗಿ ಡ್ಯಾಶ್ ಬೋರ್ಡ್ ಮಾಡಲ್ಲ. ನಾನು ಏನ್ ಮಾಡ್ತೀನಿ ಅಂದ್ರೆ, ಪೇಜಸ್ ಅನ್ನೋ ಫೋಲ್ಡರ್ ಒಳಗಡೆ ನನಗೆ ಡ್ಯಾಶ್ ಬೋರ್ಡ್ ಕಾಂಪೊನೆಂಟ್ ಬೇಕು. ಪೇಜ್ ಅಂತ ಒಂದು ಫೋಲ್ಡರ್ ಅನ್ಕೊಳ್ಳೋಣ. ಓಕೆ, ಪಾತ್ ನಮ್ಗೆ ಏನ್ ಬೇಕು ಅಂದ್ರೆ, ಈಗ ಏನ್ ಹೇಳ್ತಿದೀವಿ ಅಂದ್ರೆ NG ಜನರೇಟ್ ಕಾಂಪೊನೆಂಟ್ ಪೇಜ್ ಅನ್ನೋ ಫೋಲ್ಡರ್ ಒಳಗಡೆ ಡ್ಯಾಶ್ ಬೋರ್ಡ್ ಅನ್ನೋ ಕಾಂಪೊನೆಂಟ್ ಕ್ರಿಯೇಟ್ ಮಾಡು ಅಂತ ನಾವು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ವಿ. ಈಗ ಎಂಟರ್ ಮಾಡ್ತೀನಿ. ಈಗ ಇಲ್ಲಿ ನೋಡ್ಬೋದು ಪೇಜ್ ಅಂತ ಫೋಲ್ಡರ್ ಕ್ರಿಯೇಟ್ ಆಗಿದೆ. ಪೇಜ್ ಒಳಗಡೆ ಡ್ಯಾಶ್ ಬೋರ್ಡ್ ಅಂತ ಫೋಲ್ಡರ್ ಕ್ರಿಯೇಟ್ ಆಗಿ ಅದರಲ್ಲಿ ನಮಗೆ ಬೇಕಾಗಿರೋ ಎಲ್ಲಾ ಕಾಂಪೊನೆಂಟ್ಸ್ ಕ್ರಿಯೇಟ್ ಆಗಿದೆ. ಸೊ ಇದೇ ರೀತಿ ನನಗೆ ಇನ್ನೂ ಒಂದು ಕಾಂಪೊನೆಂಟ್ ಬೇಕು, ರಿಪೋರ್ಟ್ಸ್ ಅಂತ ಒಂದು ಕಾಂಪೊನೆಂಟ್ ಮಾಡ್ತೀನಿ. ರಿಪೋರ್ಟ್ಸ್, ಸೊ ಸದ್ಯಕ್ಕೆ ನನಗೆ ಇಷ್ಟು ಕಾಂಪೊನೆಂಟ್ ಸಾಕು ಸ್ಟಾರ್ಟ್ ಮಾಡಲಿಕ್ಕೆ. ಸೊ ಈಗ ನಾನು ಕಾಂಪೊನೆಂಟ್ ನ ಕ್ರಿಯೇಟ್ ಮಾಡಾಯ್ತು. ನೀವು ಮುಖ್ಯವಾಗಿ ಇನ್ನೊಂದು ಗಮನಿಸಬೇಕಿಲ್ಲಿ, ಯಾವುದೇ ನಾವು ಲಾಗಿನ್ ಕಾಂಪೊನೆಂಟ್ ಓಪನ್ ಮಾಡಿದಾಗ ನಾವು ಕೊಟ್ಟಿದ್ದು NGGC ಲಾಗಿನ್ ಅಂತ ಅಷ್ಟೇ ಕೊಟ್ವಿ. ನಾವು ಕೊಟ್ಟಿದ್ದು NGGC ಲಾಗಿನ್ ಅಂತ. ಸೊ ಇಲ್ಲಿ ಲಾಗಿನ್ ಡಾಟ್ ಕಾಂಪೊನೆಂಟ್ ಡಾಟ್ CSS ಮೀನ್ಸ್ ಪ್ರತಿಯೊಂದಕ್ಕೂ ಕಾಂಪೊನೆಂಟ್ ಅಂತ ಒಂದು ಆಡ್ ಆಗಿದೆ. ಸೊ ಇದು ಬಂದು ಆಂಗ್ಯುಲರ್ ಸ್ಟ್ಯಾಂಡರ್ಡ್ ಸ್ಟ್ರಕ್ಚರ್ ಕೋಡಿಂಗ್ ಅಂದ್ರೆ ಫೈಲ್ ನ ನೇಮ್ ಅಂಡ್ ಕಲ್ಚರ್ ಅಂತ ಕರಿತೀವಿ. ಸೊ ಈ ನೇಮ್ಸ್ ನ ಕ್ರಿಯೇಟ್ ಮಾಡೋಕೆ ಸ್ಟ್ಯಾಂಡರ್ಡ್ ಸ್ಟ್ರಕ್ಚರ್ ಬಂದು ನಾವು ಏನ್ ನೇಮ್ ಕೊಡ್ತೀವಿ ಅದಕ್ಕೆ ಡಾಟ್ ಕಾಂಪೊನೆಂಟ್ ಡಾಟ್ CSS ಅಂತ ಸ್ಟ್ರಕ್ಚರ್ಡ್ ಆಗಿ ಕ್ರಿಯೇಟ್ ಆಗುತ್ತೆ. ಸೊ ನಾನು ಈಗ ಈ ಕಾಂಪೊನೆಂಟ್ ನ ಯಾವ ತರ ಆಕ್ಸೆಸ್ ಮಾಡಬೇಕು, ಈ ಕಾಂಪೊನೆಂಟ್ ಅಲ್ಲಿ ಏನೇನು ಡೀಟೇಲ್ಸ್ ಇದೆ ಅಂತ ನೋಡೋಣ. ಮೊದಲನೇದಾಗಿ ಲಾಗಿನ್ ಡಾಟ್ ಕಾಂಪೊನೆಂಟ್ ಡಾಟ್ CSS ಈ ಫೈಲ್ ಎಂಟಿ ಇರುತ್ತೆ. ನೀವು ಇಲ್ಲಿ ಏನೇ CSS ಬೇಕಾದ್ರೂ ಬರೀಬಹುದು. HTML ಫೈಲ್ ಇಲ್ಲಿ ಲಾಗಿನ್ ವರ್ಕ್ಸ್ ಅಂತ ಇದೆ, ಎಲ್ಲಾ ತರ HTML ಕೋಡ್ ಇದ್ರಲ್ಲಿ ಬರುತ್ತೆ. ಅಂಡ್ ಡಾಟ್ ಸ್ಪೆಕ್ ಡಾಟ್ TS ಅಂತಿದೆ, ಇದು ಟೆಸ್ಟಿಂಗ್ ಫೈಲ್. ನಾರ್ಮಲಿ ಏನಾಗುತ್ತೆ ಅಂದ್ರೆ ನೀವು ಈ ಫೈಲ್ ನ ಡಿಲೀಟ್ ಸಹ ಮಾಡಬಹುದು ಅಥವಾ ಹಾಗೆ ಇಟ್ಟಿದ್ರು ಓಕೆ. ಇದನ್ನ ನಾವು ಲೇಟೆಸ್ಟ್ ಸ್ಟೇಜಸ್ ಅಲ್ಲಿ, ಅಡ್ವಾನ್ಸ್ ಸ್ಟೇಜಸ್ ಅಲ್ಲಿ ಮಾತ್ರ ಯೂಸ್ ಮಾಡ್ತೀವಿ. ಈಗ ಸ್ಟಾರ್ಟಿಂಗ್ ನಾವು ಏನಕ್ಕೂ ಯೂಸ್ ಮಾಡಲ್ಲ. ಸೊ ಬೆಟರ್ ನಿಮ್ಗೆ ಡಿಲೀಟ್ ಮಾಡ್ಬಿಡ್ತೀನಿ ನಾನು ಇದನ್ನ. ಸೊ ಯಾವುದೇ ತರ ಕಾಂಪ್ಲೆಕ್ಸ್ ಇರಬಾರ್ದು ಅನ್ನೋ ವಿಚಾರಕ್ಕೆ ನಿಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಡಿಲೀಟ್ ಮಾಡ್ತಾ ಇದ್ದೀನಿ. ಟೆಸ್ಟ್ ಫೈಲ್ಸ್ ನಮ್ಗೆ ಬೇಡ ಈಗ. ಓಕೆ, ಡಿಲೀಟ್ ಆಯ್ತು. ಈಗ ಮುಖ್ಯವಾಗಿ ಲಾಗಿನ್ ಕಾಂಪೊನೆಂಟ್ ಡಾಟ್ TS ಫೈಲ್ಗೆ ಬರೋಣ. ಇಲ್ಲಿ ನೋಡ್ಬೋದು ನೀವು ಫಸ್ಟ್ ಇಂಪೋರ್ಟ್ ಆಗಿದೆ, ಅಂದ್ರೆ ಈ ಫೈಲ್ಗೆ ಏನೇನ್ ಬೇಕಾಗಿದೆ ಎಲ್ಲಾನು ಇಂಪೋರ್ಟ್ ಆಗುತ್ತೆ. ಅಂಡ್ ಇದನ್ನ ಡೆಕೋರೇಟರ್ ಅಂತ ಕರಿತೀವಿ. ಇದಕ್ಕೆ ಬೇಕಾಗಿರೋ ಡೆಕೋರೇಟರ್ ಕ್ರಿಯೇಟ್ ಆಗುತ್ತೆ. ಸೊ ಈ ಡೆಕೋರೇಟರ್ ಅಲ್ಲಿ HTML ಫೈಲ್ ಅಂಡ್ CSS ಫೈಲ್ ನ ಇಂಪೋರ್ಟ್ ಮಾಡಿರ್ತಾರೆ. ಅಂಡ್ ಸೆಲೆಕ್ಟರ್ ಕೂಡ ಇದೆ. ಅಂಡ್ ಆಲ್ಸೋ ಒಂದು ಎಕ್ಸ್ಪೋರ್ಟ್ ಕ್ಲಾಸ್ ಕೂಡ ಲಾಗಿನ್ ಕಾಂಪೊನೆಂಟ್ ಅಂತ ಕ್ರಿಯೇಟ್ ಆಗಿದೆ. ಈಗ ಈ ಕಾಂಪೊನೆಂಟ್ ನ ನಾವು ಬೇರೆ ಕಡೆ ಯಾವ ತರ ಯೂಸ್ ಮಾಡಬೇಕು, ಯಾವ ತರ ರನ್ ಮಾಡಬೇಕು ಅಂತ ನೋಡೋಣ. ಇಲ್ಲಿ ನೋಡಿ ಸೆಲೆಕ್ಟರ್ ಅಲ್ಲಿ ನಿಮ್ಗೆ ಆಪ್ ಲಾಗಿನ್ ಅಂತ ಇದೆಯಲ್ಲ, ಇದನ್ನ ಕಾಪಿ ಮಾಡ್ಕೊಳ್ಳಿ. ಅಂಡ್ ಆಪ್ ಕಾಂಪೊನೆಂಟ್ ಡಾಟ್ HTML ಫೈಲ್ಗೆ ಹೋಗೋಣ. ಇಲ್ಲಿ ನಾವು ಇದನ್ನ ಎಂಟ್ರಿ ಮಾಡೋಣ. ನಾರ್ಮಲ್ ಆಗಿ ನಾವು HTML ನ ಯಾವ ತರ ಯೂಸ್ ಮಾಡ್ತೀವಿ, HTML ಟ್ಯಾಗ್ಸ್ ನ P ಟ್ಯಾಗ್, ಪ್ಯಾರಾ ಟ್ಯಾಗ್ ಯೂಸ್ ಮಾಡಬಹುದು ನಾವು. ಅಂದ್ರೆ ಸ್ಟಾರ್ಟಿಂಗ್ ಅಂಡ್ ಕ್ಲೋಸಿಂಗ್ P ಅಂಡ್ /P ಯೂಸ್ ಮಾಡ್ತೀವಿ. ಅದೇ ತರ H3 ಟ್ಯಾಗ್ಸ್ ಯೂಸ್ ಮಾಡ್ತೀವಿ. ಅದೇ ತರ ಸ್ಪ್ಯಾನ್ ಅಂತ ಒಂದು ಟ್ಯಾಗ್ ಬರುತ್ತೆ. ಈ ತರ ಇದೆಲ್ಲಾನು ನಾವು HTML ಟ್ಯಾಗ್ಸ್ ಅಂತ ಕರಿತೀವಿ. ಇದೇ ರೀತಿ ಈಗ ನಾವು ಕ್ರಿಯೇಟ್ ಮಾಡಿರೋ ಕಾಂಪೊನೆಂಟ್ ನು ಕೂಡ ಟ್ಯಾಗ್ ತರ ಯೂಸ್ ಮಾಡಬಹುದು. ಸ್ಟಾರ್ಟಿಂಗ್ ಆಪ್ ಲಾಗಿನ್ ಅಂಡ್ /app login. ಸೊ ಈಗ ಏನಾಗುತ್ತೆ ಅಂತಂದ್ರೆ, ನಾವು ಆಪ್ ಲಾಗಿನ್ ಕಾಂಪೊನೆಂಟ್ ಅಲ್ಲಿ ನಾವು ಏನೇನು ಎಂಟ್ರಿ ಮಾಡಿರ್ತೀವಿ, ಏನೇನು ಕೋಡ್ ಬರ್ದಿರ್ತೀವಿ ಎಲ್ಲಾನು ಕೂಡ ಇಲ್ಲಿ ರೆಂಡರ್ ಆಗುತ್ತೆ. ಸೊ ಇದನ್ನ ನಿಮ್ಗೆ ಡೆಮೋ ತೋರಿಸ್ಬೇಕು ಅಂದ್ರೆ ನೋಡಿ, ಲಾಗಿನ್ ಕಾಂಪೊನೆಂಟ್ ಇದೆಯಲ್ಲ, ಈ HTML ಫೈಲ್ಗೆ ಹೋಗ್ತೀನಿ. ಇಲ್ಲಿ ಸಿಂಪಲ್ ಆಗಿ ನಾನು ಒಂದು H3 ಟ್ಯಾಗ್ ತಗೊಂಡು ದಿಸ್ ಈಸ್ ಮೈ ಲಾಗಿನ್ ಪೇಜ್ ಅಂತ ಸರ್ಚ್ ಮಾಡಿದ್ದೀನಿ. ಆಪ್ ಕಾಂಪೊನೆಂಟ್ ಅಲ್ಲಿ ಏನ್ ಮಾಡಿದೀನಿ ಅಂತಂದ್ರೆ, ಕಸ್ಟಮ್ HTML ಟ್ಯಾಗ್ ತರ ಆಪ್ ಲಾಗಿನ್ ನ ಇಲ್ಲಿ ಎಂಟ್ರಿ ಮಾಡಿದ್ದೀನಿ. ಈಗ ಸೇವ್ ಮಾಡಾಯ್ತು ಆಲ್ರೆಡಿ. ಈಗ ಬ್ರೌಸರ್ ನೋಡೋಣ. ದಿಸ್ ಇಸ್ ಮೈ ಲಾಗಿನ್ ಪೇಜ್. ಅಂದ್ರೆ ಲಾಗಿನ್ ಪೇಜ್ ಬಂದು ನಮ್ಮ ಮೇನ್ ಪೇಜ್ ಅಲ್ಲಿ ರೆಂಡರ್ ಆಗ್ತಾ ಇದೆ. ಓಕೆ, ಇದ್ರ ಬಗ್ಗೆ ನೆಕ್ಸ್ಟ್ ರೌಟಿಂಗ್ಸ್ ಬಗ್ಗೆ ಎಲ್ಲ ಸಪರೇಟ್ ನಾನು ಹೇಳ್ಕೊಡ್ತೀನಿ. ಯಾವ ತರ ರೌಟಿಂಗ್ ಒಂದ್ ಪೇಜ್ ಇಂದ ಒಂದ್ ಪೇಜ್ ಹೋಗ್ಬೇಕು,
ಲಾಗಿನ್ ಬಟನ್ ಕ್ಲಿಕ್ ಮಾಡಿದ್ಮೇಲೆ ಯಾವ ತರ ಡ್ಯಾಶ್ ಬೋರ್ಡ್ ಹೋಗ್ಬೇಕು ಅಥವಾ ಅಲ್ಲಿ ರಿಪೋರ್ಟ್ಸ್ ಯಾವ ತರ ಹೋಗ್ಬೇಕು, ಈ ತರ ಡಿಫ್ರೆಂಟ್ ಪೇಜಸ್ಗೆ ಯಾವ ತರ ಮೂವ್ ಮಾಡಬೇಕು ಅಂತೆಲ್ಲ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನಾನು ಹೇಳ್ಕೊಡ್ತೀನಿ. ಬಟ್ ಈಗ ಇಲ್ಲಿ ಕಾಂಪೊನೆಂಟ್ ಬಗ್ಗೆ ಅಷ್ಟೇ ತಿಳ್ಕೊಳ್ಳೋಣ, ಪೇಜಸ್ ಬಗ್ಗೆ, ಪೇಜ್ ಯಾವ ತರ ರನ್ ಆಗುತ್ತೆ ಅನ್ನೋದ್ರ ಬಗ್ಗೆ. ಇಲ್ಲಿ ಕಾಂಪೊನೆಂಟ್ ಡೆಕೋರೇಟರ್ ಆಪ್ ಲಾಗಿನ್ ಅಂತ ಇದೆ. ಈಗ ನೀವು ಆಲ್ರೆಡಿ ನೋಡಿದ್ರಿ ಆಪ್ ಲಾಗಿನ್ ಕಸ್ಟಮ್ HTML ಟ್ಯಾಗ್ ತರ ನಾವು ಯೂಸ್ ಮಾಡ್ಬೋದು. ಇದನ್ನ 3 ಡಿಫ್ರೆಂಟ್ ರೀತಿಯಲ್ಲಿ ನಾವು ಯೂಸ್ ಮಾಡ್ಬೋದು. ಒಂದು ಬಂದು ಕಸ್ಟಮ್ HTML ಟ್ಯಾಗ್, ಈಗ ಆಲ್ರೆಡಿ ನೋಡಿದ್ದೀರಾ. ಈಗ ನೆಕ್ಸ್ಟ್ ಅನದರ್ ಮೆಥಡ್ ಬಂದು ಇಲ್ಲಿ ಡಾಟ್ ಇಡಿ. ಡಾಟ್ ಇಟ್ರೆ ಇಲ್ಲಿ ನಾವೊಂದು ಕ್ಲಾಸ್ ತರ ಯೂಸ್ ಮಾಡಬಹುದು. ನಾರ್ಮಲ್ ಕ್ಲಾಸಸ್ ಯೂಸ್ ಮಾಡ್ತಿರಲ್ಲ ಸ್ಟೈಲಿಂಗ್ಸ್ ಬರೆಯೋದಕ್ಕೆಲ್ಲ, ಆ ತರ ಕ್ಲಾಸ್ ತರನು ಯೂಸ್ ಮಾಡಬಹುದು. ಕ್ಲಾಸ್ ಇಸ್ ಈಕ್ವಲ್ ಟು ಆಪ್ ಐಫನ್ ಲಾಗಿನ್. ಸೊ ಈಗ ಇದು ಲೈನ್ ನಂಬರ್ 3 ಟೈಪ್ ಯೂಸ್ ವರ್ಕ್ ಆಗೋದಿಲ್ಲ. ಸೇವ್ ಮಾಡೋಣ, ಈಗ ರನ್ ಮಾಡಿ. ಈಗ ಕೂಡ ದಿಸ್ ಇಸ್ ಮೈ ಲಾಗಿನ್ ಪೇಜ್ ವರ್ಕ್ ಆಗ್ತಿದೆ. ಮೂರನೇ ಮೆಥಡ್ ಬಂದು ಇನ್ಸ್ಟೆಡ್ ಆಫ್ ಡಾಟ್ ಸ್ಕ್ವೇರ್ ಬ್ರಾಕೆಟ್ ನ ಯೂಸ್ ಮಾಡಿ. ಸ್ಕ್ವೇರ್ ಬ್ರಾಕೆಟ್ ನ ಯೂಸ್ ಮಾಡಿದ್ರೆ HTML ಅಲ್ಲಿ ಇನ್ಸ್ಟೆಡ್ ಆಫ್ ಕ್ಲಾಸ್ ಡೈರೆಕ್ಟ್ ಆಗಿ ಆಟ್ರಿಬ್ಯೂಟ್ ತರ ನಾವು ಯೂಸ್ ಮಾಡಬಹುದು. ಲಾಗಿನ್ ಈಗಲೂ ಕೂಡ ಇದು ವರ್ಕ್ ಆಗುತ್ತೆ. ಸ್ಟಿಲ್ ಇಟ್ ಇಸ್ ವರ್ಕಿಂಗ್. ಈ 3 ತರ ನಾವು ಈ ಕಾಂಪೊನೆಂಟ್ಸ್ ನ ಯೂಸ್ ಮಾಡಬಹುದು. ಕಾಂಪೊನೆಂಟ್ಸ್ ನ ನಾವು ಯಾವ್ಯಾವ ತರ ಆಕ್ಸೆಸ್ ಮಾಡಬಹುದು ಅಂತ ಈಗ ನೋಡಿದೀವಿ. ಒಂದು ಡೈರೆಕ್ಟ್ ಆಗಿ ಕಸ್ಟಮ್ ಎಲಿಮೆಂಟ್ ಆಗಿ ಆಕ್ಸೆಸ್ ಮಾಡಬಹುದು, ಇನ್ನೊಂದು ಕ್ಲಾಸ್ ತರ ಆಕ್ಸೆಸ್ ಮಾಡಬಹುದು, ಇನ್ನೊಂದು ಡೈರೆಕ್ಟ್ ಆಟ್ರಿಬ್ಯೂಟ್ ಆಗಿ ಕೂಡ ಆಕ್ಸೆಸ್ ಮಾಡಬಹುದು. ಅಂಡ್ ಅದೇ ರೀತಿ ನೀವು ಇಲ್ಲಿ ನೋಡಬಹುದು, ಪ್ರತಿಯೊಂದು ಕಾಂಪೊನೆಂಟ್ ಅಲ್ಲೂ ಸ್ಟೈಲ್ ಶೀಟ್ ಇದೆ, ಸ್ಟೈಲ್ URLs ಇದೆ. ಲಾಗಿನ್ ಕಾಂಪೊನೆಂಟ್ ಡಾಟ್ CSS ಇದಕ್ಕೆ ಈಗ ಒಂದು ಸ್ಟೈಲ್ ಬರೆದು ಚೆಕ್ ಮಾಡೋಣ. H3 ಟ್ಯಾಗ್ ಇದೆ ಅಲ್ವಾ. ಸೊ ಲಾಗಿನ್ CSS ಅಲ್ಲಿ H3 ಗೆ ಒಂದು ಸ್ಟೈಲ್ ಬರೆಯೋಣ. ಟೆಕ್ಸ್ಟ್ ಅಲೈನ್ ಸೆಂಟರ್. ಈಗ ನೋಡೋಣ ಬ್ರೌಸರ್ ಅಲ್ಲಿ ನೋಡಿ, ಟೆಕ್ಸ್ಟ್ ಅಲೈನ್ ಸೆಂಟರ್ ಗೆ ಬಂದಿದೆ. ಈಗ ದಿಸ್ ಇಸ್ ಮೈ ಅಪ್ಲಿಕೇಶನ್ ಅಂತ ಇದೆ, ಇದಕ್ಕೂ ಕೂಡ ಒಂದು ಸ್ಟೈಲಿಂಗ್ಸ್ ಬರೆಯೋಣ. ಆಪ್ ಕಾಂಪೊನೆಂಟ್ HTML ಅಲ್ಲಿ ನಾವು H1 ಟ್ಯಾಗ್ ನ ಯೂಸ್ ಮಾಡಿದೀವಿ. ಈಗ ಆಪ್ ಕಾಂಪೊನೆಂಟ್ CSS ಅಲ್ಲೇ ನಾವು ಒಂದು ಸ್ಟೈಲ್ ನ ಬರೆಯೋಣ. ಫಾಂಟ್ ಕಲರ್ ನ ಕೂಡ ಚೇಂಜ್ ಮಾಡೋಣ. ನೋಡಿ ಈಗ ಚೇಂಜ್ ಆಯಿತು. ಸೊ ನಮಗೆ ಬೇಕಾಗಿರೋ ಕೋಡ್ ನ HTML ಫೈಲ್ ಅಲ್ಲಿ ಅಂಡ್ CSS ಸ್ಟೈಲಿಂಗ್ಸ್ ನ CSS ಅಲ್ಲಿ ಅಂಡ್ ಬೇರೆ ಎಲ್ಲಾ ತರ ಕೋಡ್ ನ TS ಫೈಲ್ ಅಂದ್ರೆ ಟೈಪ್ ಸ್ಕ್ರಿಪ್ಟ್ ಫೈಲ್ ಅಲ್ಲಿ ನಾವು ಬರೀಬಹುದು. ಓಕೆ, ಮುಂದಿನ ವಿಡಿಯೋಗಳಲ್ಲಿ ನಾನು ರೌಟಿಂಗ್ಸ್ ನ ಯಾವ ತರ ಮಾಡಬೇಕು ಅಂದ್ರೆ ಲಾಗಿನ್ ಪೇಜ್ ಇಂದ ಯಾವ ತರ ಡ್ಯಾಶ್ ಬೋರ್ಡ್ ಹೋಗ್ಬೇಕು, ಡ್ಯಾಶ್ ಬೋರ್ಡ್ ಇಂದ ಯಾವ ತರ ಬೇರೆ ಪೇಜಸ್ ಅಂದ್ರೆ ರಿಪೋರ್ಟ್ಸ್ ಪೇಜಸ್ ಆಗಿರ್ಬೋದು, ಈ ತರ ಡಿಫ್ರೆಂಟ್ ಪೇಜಸ್ಗೆ ನಾವು ಯಾವ ತರ ರೌಟ್ ಮಾಡಬೇಕು, ಈ ತರ ಎಲ್ಲಾದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.